ಮುಂದೆ ಬರೋದು ಥಿಯರಮ್ ನಂಬರ್ 4 ಸ್ಯಾಂಡ್ವಿಚ್ ಥಿಯರಮ್ ಅಥವಾ ಪಿಂಚ್ ಥಿಯರಮ್ ಅಂತ ಕರಿತೀವಿ ನಾವು. ಸ್ಯಾಂಡ್ವಿಚ್ ಥಿಯರಮ್ ಅಥವಾ ಪಿಂಚ್ ಥಿಯರಮ್ ಅಂತೇಳಿ ಅತಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಥಿಯರಮ್ ಅಂತ ನಾವು ಹೇಳ್ತೀವಿ. ಮತ್ತು ಅಷ್ಟೇ ಸೊಗಸಾದಂತಹ ಥಿಯರಮ್, ವೆರಿ ವೆರಿ ಬ್ಯೂಟಿಫುಲ್ ಥಿಯರಮ್ ಅಂತ ನಾವು ಹೇಳ್ತೀವಿ. ಏನಿದು, ಇದರ ಮರ್ಮ ಏನು, ಇದನ್ನು ಎಲ್ಲಿ ಉಪಯೋಗ ಮಾಡ್ತೀವಿ ಅದನ್ನು ನೋಡ್ಕೊತ ಹೋದಾಗ ಮೊದಲನೇದಾಗಿ ಇಲ್ಲಿ ಪಿಂಚ್ ಅಥವಾ ಸ್ಯಾಂಡ್ವಿಚ್. ಸ್ಯಾಂಡ್ವಿಚ್ ಅಂತಂದ್ರೇನು, ಮಧ್ಯಭಾಗದೊಳಗೆ ಏನೋ ಒಂದು ಆಹಾರ ಪದಾರ್ಥಗಳನ್ನ ಹಾಕಿ ಈ ಎರಡು ಪಕ್ಕದಿಂದ ನಾನು ಮಾಡ್ತೀವಿ ಒತ್ಕೊಂತ ಹೋಗ್ತೀವಲ್ಲ, ಅವಾಗ ಏನು ಮಾಡ್ತದೆ, ಎರಡು ನೋನ್ ಥಿಂಗ್ಸ್ ಇದ್ದಾವೆ, ಮಧ್ಯದಾಗ ಒಂದು ಅನ್ನೋನ್ ಥಿಂಗ್ ಇದೆ. ಆ ಅನ್ನೋನ್ ಥಿಂಗ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಎರಡು ನೋನ್ ಥಿಂಗ್ಸಿಂದ ಅದಕ್ಕೆ ಪಿಂಚ್ ಮಾಡ್ಕೊತ ಹೋಗ್ತೀವಿ, ಒತ್ಕೊಂತ ಹೋಗ್ತೀವಿ. ಎರಡು ನೋನ್ ಫಂಕ್ಷನ್ಸ್ ಇದ್ದಾವೆ. ಆ ಎರಡು ನೋನ್ ಫಂಕ್ಷನ್ಸ್ಗಳನ್ನ ನಾವು ಸ್ಲೋಲಿ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ರೆಡ್ಯೂಸ್ ಮಾಡ್ಕೊಂತ ಹೊಂಟಿದ್ವಿ ಅಥವಾ ಒತ್ಕೊಂತ ಹೊಂಟಿದ್ವಿ. ಅದು ಈ ಕಡೆಯಿಂದ ಎರಡು ಕಡೆಯಿಂದ ಒತ್ಕೊಂತ ಹೊಂಟಿದ್ವಿ ಅಥವಾ ಪಿಂಚ್ ಮಾಡ್ತಾ ಇದ್ವಿ. ಪಿಂಚ್ ಅಂದ್ರೆ ಗೊತ್ತಾ, ಈ ತರ ಚಿವುಟೋದು, ಇದಕ್ಕೆ ಪಿಂಚ್ ಅಂತ ಕರಿತೀವಿ, ಪಿಂಚ್ ಥಿಯರಮ್ ಅಂತ ಕರಿತೀವಿ. ಇಲ್ಲ ಅಂತಂದ್ರೆ ಯಾವುದೋ ಒಂದು ಸಬ್ಸ್ಟೆನ್ಸ್ ಇದೆ, ಕೆಮಿಕಲ್ ಸಬ್ಸ್ಟೆನ್ಸ್, ಸೋಡಿಯಮ್ಮು ಪೊಟ್ಯಾಷಿಯಮ್ಮು ಏನೋ ಸಬ್ಸ್ಟೆನ್ಸ್ ಇದೆಯಲ್ಲ, ಅದನ್ನು ತಗೋಬೇಕು ಅಂತಂದ್ರೆ ನಾವೇನು ಮಾಡ್ತೀವಿ, ಪಿಂಚನ್ನು ಯೂಸ್ ಮಾಡ್ತೀವಿ. ಒಂದು ಈ ಥರ ಪಿಂಚನ್ನು ತಗೊಳ್ತೀವಲ್ಲ, ಅದು ಇಲ್ಲಿ ಪಿಂಚ್ ಥಿಯರಮ್ ಅಂತ ನಾವು ಯೂಸ್ ಮಾಡ್ತಾ. ಇಲ್ಲಿ ಅರ್ಥ ಇದಕ್ಕೆ ಇಲ್ಲೇನು ಮಾಡ್ತಾ ಇದ್ವಿ ಅಂತಂದರೆ, ಎರಡು ನೋನ್ ಥಿಂಗ್ಸ್ಗಳನ್ನು ಅಥವಾ ನೋನ್ ಫಂಕ್ಷನ್ಸ್ಗಳನ್ನು ತೊಗೊಂಡು ನಾವೇನು ಮಾಡ್ತಾ ಇದ್ವಿ, ರೆಡ್ಯೂಸ್ ಮಾಡ್ಕೊತ ಹೋಗ್ತಾ ಇದ್ವಿ, ಅದರ ಒಂದು ಕಾಂಪ್ಯಾಕ್ಟ್ ಮಾಡ್ಕೊತ ಹೋಗ್ತಾ ಇದ್ವಿ. ಅದ್ರ ಮಧ್ಯದಲ್ಲಿ ಏನಪ್ಪ ಅಂತಂದ್ರೆ ಒಂದು ಅನ್ನೋನ್ ಫಂಕ್ಷನ್ ಅಥವಾ ದ ಫಂಕ್ಷನ್ ವಿಚ್ ಇಸ್ ನಾಟ್ ಹ್ಯಾವಿಂಗ್ ವಿ ಡೋಂಟ್ ಹ್ಯಾವ್ ದ ವ್ಯಾಲ್ಯೂ ಆಫ್ ಆರ್ ದ ಲಿಮಿಟ್ ವ್ಯಾಲ್ಯೂ ಅಂತ ನಾವು ಹೇಳ್ಬೋದು. ಅಂದರೆ ಇಲ್ಲಿ ಎರಡು ಫಂಕ್ಷನ್ಗಳಿವೆ, ಅವೆರಡು ಫಂಕ್ಷನ್ದು ಲಿಮಿಟ್ ವ್ಯಾಲ್ಯೂ ಗೊತ್ತಿದೆ, ಅದರ ಮಧ್ಯದ ಫಂಕ್ಷನ್ ಲಿಮಿಟ್ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಅದು ಗೊತ್ತು ಮಾಡಿಸ್ಕೋಬೇಕು ಅಂತಂದ್ರೆ ನಾವೇನು ಮಾಡಬೇಕು, ಸ್ಯಾಂಡ್ವಿಚ್ ಥಿಯರಮನ್ನು ಅಧ್ಯಯನ ಮಾಡಬೇಕಾಗ್ತದೆ. ಏನಿದೆ ಸ್ಯಾಂಡ್ವಿಚ್ ಥಿಯರಮ್, ಅದಕ್ಕಿಂತ ಮುಂಚೆ ಇದ್ರದ್ದು ಒಂದು ಸ್ವಲ್ಪ ಡೆಫಿನಿಷನ್ ಇದೆ ಪುಸ್ತಕದಲ್ಲಿ, ಏನಂತ ನೋಡೋಣಂತೆ. ಲೆಟ್ ಎಫ್ ಜಿ and h be real functions such that f of x less than or equal to g of x less than or equal to h of x ಅಂತ ನಾವು ಬರೆದಿದ್ದಾರೆ. ಅವರು ಏನು ಬರೆದಾರೆ, ಅವರು f of x less than or equal to g of x less than or equal to h of x ಅಂತ ಬರೆದಿದ್ದಾರೆ. ಆ ಥರ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬರಿಬೇಕು ಅಂತಂದರೆ ಅದಕ್ಕೊಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಅವು ಮೂರು ಫಂಕ್ಷನ್ಗಳು ಏನಾಗಬೇಕಪ್ಪ, ಟಚ್ ಆಗಬೇಕು. ಮೂರು ಫಂಕ್ಷನ್ಗಳು ಒಂದು ಪರ್ಫೆಕ್ಟ್ ವ್ಯಾಲ್ಯೂವನ್ನು ಪಡ್ಕೊಳ್ಬೇಕು. ಹಾಗಿದ್ದಾಗ ಮಾತ್ರ ನಾವು ಲೆಸ್ ದ್ಯಾನ್ ಈಕ್ವಲ್ ಟು ಅಂತ ಬರೆಯೋಕ್ಕೆ ಸಾಧ್ಯ. ಮುಂದೇನು ಹೇಳ್ತಾರೆ ಅವರು, ಫಾರ್ ಆಲ್ ಎಕ್ಸ್ ಇನ್ ದ ಕಾಮನ್ ಡೊಮೇನ್ ಆಫ್ ಡೆಫಿನೇಷನ್ ಫಾರ್ ಸಮ್ ರಿಯಲ್ ನಂಬರ್ ಎ, ಫಾರ್ ಸಮ್ ರಿಯಲ್ ನಂಬರ್ ಎ, ಹೌದಾ, ಯಾವುದೋ ಒಂದು ರಿಯಲ್ ನಂಬರ್ ಎಕ್ಕೆ ಅವೇನದು ಅಂತಂದ್ರೆ ಈಕ್ವಲ್ ಅದಾವ ಅಂತ ನಾವು ಹೇಳ್ತೀವಿ. ದೆನ್ ಇಫ್ ಲಿಮಿಟ್ ಏನು ಬರ್ತಾರೆ ನೋಡ್ರಿ ಇಲ್ಲಿ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಎ, ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಎ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಲ್ ಅಂತ ತೊಗೊಂಡಿದ್ದಾರೆ. ದೆನ್ ಕಾಮ ಇದು ದಿಸ್ ಈಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಎ ಜಿ ಆಫ್ ಅಥವಾ ಎಚ್ ಆಫ್ ಎಕ್ಸ್ ಅಂತ ತೊಗೊಂಡಿದ್ದಾರೆ. ಅಂದರೆ ಇಲ್ಲಿ ಸಮ್ ವ್ಯಾಲ್ಯೂ ಎಲ್ ಅಂತ ಬಂದೈತೆ. ಅಂದರೆ ಲಿಮಿಟ್ ಆಸ್ ಎಕ್ಸ್ಟೆಂಡ್ಸ್ ಟು ಎ ಎಫ್ ಆಫ್ ಎಕ್ಸಿಗೆ ಅದಲ್ಲಪ್ಪ, ಎಫ್ ಆಫ್ ಎಕ್ಸಿಗೆ ಒಂದು ವ್ಯಾಲ್ಯೂ ಬಂದದ, ಅದೇ ವ್ಯಾಲ್ಯೂ ಎಚ್ ಆಫ್ ಎಕ್ಸಿಗೂ ಬಂದದ. ಅದೇ ವ್ಯಾಲ್ಯೂ ಏನು ಬಂದದಪ್ಪ, ಎಚ್ ಆಫ್ ಎಕ್ಸಿಗೂ ಬಂದೈತಿ. ಅಂದರೆ ಇಲ್ಲಿ ಹೇಳ್ದಂಗೆ ಇದು ಆಸ್ ಎಕ್ಸ್ಟೆಂಡ್ಸ್ ಟು ಎ ಎಫ್ ಆಫ್ ಎಕ್ಸ್ನು ಕೂಡ ಏನಪ್ಪ ಅಂತಂದ್ರೆ ಎಕ್ಸ್ ಕಡೆ ಎಕ್ಸ್ ಎ ಕಡೆಗೆ ಟೆಂಡ್ ಆದಂಗೆ ಹೋದಂಗೆ ಅಪ್ರೋಚ್ ಆದಂಗೆ ಏನಪ್ಪ ಅಂತಂದ್ರೆ ಈ ಜಿ ಆಫ್ ಎಕ್ಸ್ ಫಂಕ್ಷನ್ ಏನು ವ್ಯಾಲ್ಯೂ ಅದಲ್ಲ, ಎಚ್ ಆಫ್ ಎಕ್ಸ್ ವ್ಯಾಲ್ಯೂಗೂ ಈಕ್ವಲ್ ಆಗ್ತದೆ ಅಂತ ಹೇಳಿದ್ರು ಡೆಫಿನೇಷನ್. ನೆಕ್ಸ್ಟ್ ದೆನ್ ಏನು ಬರ್ತಾರೆ ಅವರು, ದೆನ್ limit as extends to a g of x is equal to l ಅಂತ ತಗೊಂಡ್ರು. ನೋಡ್ರಿ, g of x is equal to l ಅಂತ ತಗೊಂಡ್ರು. ದಿಸ್ ಇಲಿಸ್ಟ್ರೇಟೆಡ್ ಇನ್ ದ ಫಿಗರ್ ಆಸ್ ಫಾಲೋಸ್. ಈ ಒಂದು ಫಿಗರಲ್ಲಿ ಅದನ್ನೇ ಇಲಿಸ್ಟ್ರೇಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಇಲ್ಲಿ g of ಯಾವತ್ತು ಎಫ್ ಜಿ ಎಚ್ ಕರೆಕ್ಟ್ ತೊಗೊಂಡ್ವಿ. ಓಕೆ, ಜಿ ಆಫ್ ಎಕ್ಸ್ ಎಚ್ ಆಫ್ ಎಕ್ಸ್ ಇವೇನು ಮಾಡ್ತಾ ಇದ್ವು ಅಂತಂದ್ರೆ ಅಪ್ರೋಚ್ ಮಾಡ್ತಾ ಇದ್ದಾವೆ ಎ ಕಡೆಗೆ, ಅಪ್ರೋಚ್ ಆದಂಗೆ ಅವಕ್ಕೆ ವ್ಯಾಲ್ಯೂ ಸೇಮ್ ಬರಕತ್ತೈತಿ. ಅದೇ ಥರನಾಗಿ ಈ ಥರ ಇದ್ದಾಗ ಎಫ್ ಆಫ್ ಎಕ್ಸ್ ಕೂಡ ಆಸ್ ಎಕ್ಸ್ಟೆಂಡ್ಸ್ ಟು ಎ ದೆನ್ ಇಟ್ ವಿಲ್ ಆಲ್ಸೋ ಗೆಟ್ ದ ಸೇಮ್ ವ್ಯಾಲ್ಯೂ ಅಂತ ನಾವು ಹೇಳ್ತೀವಿ. ಇದೇನಿದು ಸ್ಯಾಂಡ್ವಿಚ್ ಥಿಯರಮ್ ಆಯಿತು. ಇದನ್ನೊಂದು ಪ್ರೂಫ್ ಆಗಿ ಯಾವ ಥರ ಮಾಡಬೇಕು, ಒಂದು ಪ್ರೂವ್ ಅನ್ನು ಯಾವ ಥರ ಮಾಡಬೇಕು, ಅದಕ್ಕಾಗಿ ಏನು ಮಾಡಿದ್ರು ನೋಡಿರಿ, ಗಿವನ್ ಬಿಲೋ ಈಸ್ ಅ ಬ್ಯೂಟಿಫುಲ್ ಜಿಯೋಮೆಟ್ರಿಕ್ ಪ್ರೂಫ್ of the following important inequality relating trigonometric functions. Inequality relating trigonometrics ಅಂತಂದ್ರೆ ಈಕ್ವಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಲ್ಲ, ಇವು ಡಿಫ್ರೆಂಟ್ ಇದಾವ. ಆದರೂ ಕೂಡ ನಾವು ಏನು ಮಾಡ್ತಾ ಇದೀವಿ ಅಂತಂದ್ರೆ ಅವಕ್ಕೆ
ಸ್ಯಾಂಡ್ವಿಚ್ ಮಾಡ್ಕೊತ ಎರಡು ಕಡೆ ಒತ್ಕೊಂತ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ತೊಗೊಂಡು ಬಂದು ಅವೆಲ್ಲ ಏನಪ್ಪ ಅಂದ್ರೆ ಈಕ್ವಲ್ ಮಾಡೋಕ್ಕೆ ನಾವು ಟ್ರೈ ಮಾಡಕತ್ತೀವಿ. ದಿಸ್ ಈಸ್ ನಥಿಂಗ್ ಬಟ್ ಸ್ಯಾಂಡ್ವಿಚ್ ಥಿಯರಮ್ ಅಂತ ನಾವು ಹೇಳ್ತೀವಿ. ಇನ್ಇಕ್ವಾಲಿಟಿ ಥಿಯರಮ್ಗಳಿದಾವೆ. ಇನ್ಇಕ್ವಾಲಿಟಿ ಏನಿದಾವೆ? ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದ್ದಾವೆ, ಅವುಗಳನ್ನ ರಿಲೇಟ್ ಮಾಡತ್ತೀವಿ. ಯಾವ ಥರ ರಿಲೇಟ್ ಮಾಡ್ತಾ ಇದೀವಿ ಅಂತಂದ್ರೆ ಅದಕ್ಕೊಂದು ಸಿಂಪಲ್ ಡೆಫಿನಿಷನ್ ತೊಗೊಂಡ್ರೆ ಅವರು ಕಾಸ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ less than 1 for 0 less than magnitude of x less than pi by 2 ಅಂತ ಇದೆ. ಇದೇನಿದು ಅಲ್ಲಿರ್ತಕ್ಕಂಥ ಒಂದು ವ್ಯಾಲ್ಯೂ ಅಥವಾ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳಿದ್ದಾವೆ. ಏನಿದು ಕಾಸ್ ಎಕ್ಸ್ ಫಂಕ್ಷನ್ ಇದೆ, ಇದು ನೋನ್ ವ್ಯಾಲ್ಯೂ. ಇಲ್ಲಿ ನಾನು 0 ಹಾಕಿದ್ರೆ ನನಗೆ ವ್ಯಾಲ್ಯೂ ಸಿಗ್ತದೆ, ಕಾಸ್ 0 is 1 ಅಂತ ಸಿಗ್ತದೆ. ಆಮೇಲೆ ನನಗೆ ಎಕ್ಸ್ ಹಾಕಿದ್ರೂ ಯಾವುದೇ ಕಾಸ್ ಎಕ್ಸ್ ವ್ಯಾಲ್ಯೂ ಹಾಕೊಂತ ಹೋಗಿ ನೀನು ಕಾಸ್ 30 ಡಿಗ್ರಿ, ಕಾಸ್ 45 ಡಿಗ್ರಿ, ಕಾಸ್ 60 ಡಿಗ್ರಿ, ಕಾಸ್ 90 ಡಿಗ್ರಿ ಏನೇ ವ್ಯಾಲ್ಯೂ ಹಾಕಿದ್ರು ಕೂಡ ನಮ್ಗೆ ವ್ಯಾಲ್ಯೂ ಸಿಗ್ತದೆ. ಹೌದಾ? ಅಂದರೆ ಇದು ನೋನ್ ವೇರಿಯೇಬಲ್ ಅಥವಾ ನೋನ್ ಲಿಮಿಟ್, known function. This is known function or this is the function, we know the limit. ಈ ಫಂಕ್ಷನ್ ಲಿಮಿಟ್ ನಮಗೆ ಗೊತ್ತದ ಆ್ಯಂಡ್ ಡೈರೆಕ್ಟ್ಲಿ ಇಲ್ಲೊಂದು ಆಲ್ರೆಡಿ ಕೊಟ್ಬಿಟ್ಟಾರ. ಇದು ಏನಪ್ಪ ಅಂದ್ರೆ ನೋನ್ ಥಿಂಗ್. ಹೌದಾ? ಲೆಸ್ ದೆನ್ 1 ಅಂತ ಹೇಳಿ ನೋನ್ ಥಿಂಗ್ ಇದೆ. ಅಂದರೆ ಇಲ್ಲೇ ನೋಡು ಮಧ್ಯಭಾಗದಾಗ ನೋಡು ಸೈನ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಅಂತ. ಅಂದರೆ ಸೈನ್ 30 ಡಿಗ್ರಿ ಡಿವೈಡ್ ಬೈ 30 ಡಿಗ್ರಿ ಎಷ್ಟು ಬರ್ತದೆ ಆನ್ಸರ? ಗೊತ್ತಿಲ್ಲ. ಇದು ಕಾಂಪ್ಲಿಕೇಟೆಡ್, ವೆರಿ ಕಾಂಪ್ಲಿಕೇಟೆಡ್, ನಮ್ಗೆ ಗೊತ್ತಾಗಂಗಿಲ್ಲ, ಅಷ್ಟು ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ. ಹಾಗಿದ್ರೆ ನಾವು ಯಾವ ಥರ ಇದನ್ನು ಸಾಲ್ವ್ ಮಾಡ್ಕೊತ ಹೋಗಬೇಕು? ಸೈನ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಲೆಸ್ ದೆನ್ 1 ಅಂತ, ಲೆಸ್ ದೆನ್ 1ಗಿಂತ ಕಡಿಮೆ ಅಂತ. 1ಗೆ ಅಪ್ರೋಚ್ ಆಗ್ತದೆ, 1 ಆಗಂಗಿಲ್ಲ. 0.99999 ಆಗ್ತದೆ, 1ಗೆ ಅಪ್ರೋಚ್ ಆಗ್ತದೆ, 1 ಆಗಂಗಿಲ್ಲ. ಆದ್ರೂ ನಾವು ಏನು ತಗೋತೀವಿ? ಲಿಮಿಟ್ ತೊಗೊಂಡಾಗ 1 ಅಂತ ನಾವು ಬರಿಬೇಕಾಗ್ತದೆ. ಸೈನ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಈಕ್ವಲ್ ಟು 1 ಅಂತ ನಾವು ಬರಿಬೇಕಾಗ್ತದೆ. ನೋಡೋಣ. ಪ್ರೂಫ್ ಆಫ್ ಸ್ಯಾಂಡ್ವಿಚ್ ಥಿಯರಮ್ ಪ್ರೂಫ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ರಿ. ವಿ ನೋ ದ್ಯಾಟ್ ಸೈನ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಆ್ಯಂಡ್ ಕಾಸ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ ಟು ಕಾಸ್ ಎಕ್ಸ್. Hence, it is sufficient to prove the inequality for 0 is less than x less than pi by 2. ಈ ಒಂದು ರೇಂಜ್ ಒಳಗಡೆ 0 is less than x less than pi by 2 ಈ ಒಂದು ರೇಂಜ್ ಒಳಗಡೆ ನಾವೇನು ಮಾಡ್ಬೋದು? ಸ್ಯಾಂಡ್ವಿಚ್ ಥಿಯರಮನ್ನು ನಾವು ಪ್ರೂವ್ ಮಾಡ್ಬೋದು. ಸ್ಯಾಂಡ್ವಿಚ್ ಥಿಯರಮನ್ನು ನಾವು ಈ ಒಂದು ರೇಂಜ್ ಒಳಗೆ ತೊಗೊತೀವಿ. 0 is less than x less than pi by 2. Here x is nothing but what? It is a radian. x ಅಂತಂದ್ರೆ ಏನು ತೊಗೊಂಡಿದ್ದಾರೆ ಅವರು? ರೇಡಿಯನ್ ಅಂತ ತೊಗೊಂಡಿದ್ದಾರೆ. In the given figure, O is the center of unit circle. O is the center of unit circle. ಯೂನಿಟ್ ಅಂತಂದ್ರೆ ರೇಡಿಯಸ್ ಏನಪ್ಪ ಅಂದ್ರೆ ಯೂನಿಟ್ ಆಗಿರ್ತದೆ, ಸಿಂಗಲ್ ಯೂನಿಟ್ ಅಂತ ನಾವು ಹೇಳ್ತೀವಿ. such that the angle AOC angle AOC ಎಷ್ಟು ಕೊಟ್ಟಿದ್ದಾರೆ? angle AOC is equal to x. x is in the form of radian ಅಂತ ನಾವು ಹೇಳ್ತೀವಿ. 0 is less than x less than pi by 2. line segment BA and CD are perpendicular ಅಂತ ಹೇಳ್ತಾರೆ. ಲೈನ್ ಸೆಗ್ಮೆಂಟ್ BA and CD are perpendicular to OA. OAಗೆ ಪರ್ಪೆಂಡಿಕ್ಯುಲರ್ ಆದಂಥ ಎರಡು ಲೈನ್ ಸೆಗ್ಮೆಂಟ್ಗಳು. ಮುಂದೆ ಫರ್ದರ್ ಜಾಯಿನ್ AC ಅನ್ನು ಜಾಯಿನ್ ಮಾಡ್ಬೇಕಂತ. ಓಕೆ, AC ಅನ್ನು ಜಾಯಿನ್ ಮಾಡೋಣ. ಇಲ್ಲೊಂದು ಟ್ರಯಾಂಗಲ್ ಸಿಗ್ತದೆ ನಮ್ಗೆ, ಟ್ರಯಾಂಗಲ್ OAC ನಮ್ಗೆ ಸಿಗ್ತದೆ. ದೆನ್ ಅವಾಗ ಏನಾಗ್ತದೆ ನೋಡ್ರಿ, ಈ ಒಂದು ಫಿಗರ್ ಒಳಗಡೆ ನಮಗೆ 3 ಡಿಫ್ರೆಂಟ್ ಫಂಕ್ಷನ್ಸ್ಗಳಿದ್ದಾವೆ, 3 ಡಿಫ್ರೆಂಟ್ ಅನ್ನೋನ್ ಥಿಂಗ್ಸ್ ಇದ್ದಾವೆ. ಹೌದಾ? ಏನು ಅನ್ನೋನ್ ಥಿಂಗ್ಸ್ಗಳು ಅಂತಂದರೆ, ಮೊದಲು ಏರಿಯಾ ಆಫ್ ಟ್ರಯಾಂಗಲ್ OAC. ಹೌದಾ? ಇದೊಂದು ಟ್ರಯಾಂಗಲ್ ಸಿಗ್ತೈತೆ ನಮ್ಗೆ, ಏರಿಯಾ ಆಫ್ ಟ್ರಯಾಂಗಲ್ OAC. ಆಮೇಲೆ ಏರಿಯಾ ಆಫ್ ಸೆಕ್ಟರ್ ಸಿಗ್ತೈತೆ ನೋಡ್ರಿ, ಏರಿಯಾ ಆಫ್ ಸೆಕ್ಟರ್ OAC. ಇದು ಆರ್ಕ್ ಈ ಥರ ಇದೆಯಲ್ಲ, ಇದು ಏರಿಯಾ ಆಫ್ ಸೆಕ್ಟರ್. ಏರಿಯಾ ಆಫ್ ಟ್ರಯಾಂಗಲ್, ಇದು ಏರಿಯಾ ಆಫ್ ಟ್ರಯಾಂಗಲ್ ಸೆಕ್ಟರ್ ಒಳಗಡೆನೆ ಇದು ಟ್ರಯಾಂಗಲ್. ಅರ್ಥ ಆಯ್ತಾ? OAC ಇದು ಟ್ರಯಾಂಗಲ್ ಆಗ್ತದೆ. ಆಮೇಲೆ ಇದೇನು ಕಂಪ್ಲೀಟ್ ಇದ್ದದ್ದು ಏನಾಗ್ತದೆ? ಇದು ಕಂಪ್ಲೀಟ್ ಇದ್ರೆ ಸೆಕ್ಟರ್ ಆಗ್ತದೆ. ಟ್ರಯಾಂಗಲ್ ಏರಿಯಾ ಲೆಸ್ ದ್ಯಾನ್ ಏರಿಯಾ ಆಫ್ ಸೆಕ್ಟರ್. ನೋಡ್ರಿ, ಟ್ರಯಾಂಗಲ್ ಏರಿಯಾ ಲೆಸ್ ದ್ಯಾನ್ ಏರಿಯಾ ಆಫ್ ಸೆಕ್ಟರ್. ಯಾಕೆ? ಎಕ್ಸ್ಟ್ರಾ ಈ ಪಾರ್ಟ್ ಸಿಗ್ತದೆ ನಮಗೆ, ಈ ಪಾರ್ಟ್ ಸಿಗ್ತದೆ. ನೆಕ್ಸ್ಟ್ ನಂಬರ್ 3, ಲೆಸ್ ದ್ಯಾನ್ ದಿಸ್ ಏರಿಯಾ ಆಫ್ ಟ್ರಯಾಂಗಲ್ OAB. ಏರಿಯಾ ಆಫ್ ಟ್ರಯಾಂಗಲ್ OAB, ಏರಿಯಾ ಆಫ್ ಟ್ರಯಾಂಗಲ್ OAB ಅಂತ ನಾವು ಹೇಳ್ತೀವಿ. ಇದನ್ನು ಯಾವ ಥರ ಬರಿಬೇಕು ಅಥವಾ ರಿಪ್ರೆಸೆಂಟ್ ಮಾಡಬೇಕು ಅಂತಂದರೆ, ಏರಿಯಾ ಆಫ್ ಟ್ರಯಾಂಗಲ್ OAC ಇಸ್ ಲೆಸ್ ದ್ಯಾನ್ ಏರಿಯಾ ಆಫ್ ಸೆಕ್ಟರ್. ಏರಿಯಾ ಆಫ್ ಸೆಕ್ಟರ್ ಯಾವುದಪ್ಪ ಸೆಕ್ಟರ್? ಅದು OAC ಸೆಕ್ಟರ್. OA ಇದು C, ಇದು ಸೆಕ್ಟರ್ ಆಗ್ತದೆ. ಓಕೆ, ನಂತರ ಈಸ್ ಲೆಸ್ ದ್ಯಾನ್ ಏರಿಯಾ ಆಫ್ ಟ್ರಯಾಂಗಲ್
ಓ ಎ ಬಿ, ಏರಿಯಾ ಆಫ್ ಟ್ರಯಾಂಗಲ್ ಓ ಎ ಬಿ ಅಂತ ನಾವು ಬರಿತೀವಿ. ನಮಗೆ ತಿಳಿದಂತೆ ವಿ ನೋ ದ್ಯಾಟ್ ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಸಿ ಫಾರ್ಮುಲಾ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಹಾಫ್ ಇಂಟು ಬೇಸ್. ವಾಟ್ ಈಸ್ ಬೇಸ್ ಆಫ್ ಟ್ರಯಾಂಗಲ್ ಒ ಎ ಸಿ? ಒ ಎ ಸಿ ಟ್ರಯಾಂಗಲ್ ಬೇಸ್ ಏನಪ್ಪ? ಒ ಎ ಇಸ್ ದ ಬೇಸ್. ಹಾಫ್ ಇಂಟು ಬೇಸ್ ಇಂಟು ಹೈಟ್. ನೋಡ್ರಿ ಇದು ಪರ್ಪೆಂಡಿಕ್ಯುಲರ್ ಅಂತ ತೊಗೊಂಡಿದ್ದೀವಿ ನಾವು. ಸಿ ಡಿ ಪರ್ಪೆಂಡಿಕ್ಯುಲರ್ ಅದ, ಸಿ ಡಿ ಅಂತ ಬರೋಣ. ಲೆಸ್ ದ್ಯಾನ್ ಏರಿಯಾ ಆಫ್ ಸೆಕ್ಟರ್. 10th ಸ್ಟ್ಯಾಂಡರ್ಡ್ ಒಳಗೆ ನೀವು ಏರಿಯಾ ಆಫ್ ಸೆಕ್ಟರ್ ಕಲ್ತಿದ್ದೀರಿ ಹೌದಾ? ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂತ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಂತ ಒಂದು ಚಾಪ್ಟರ್ ಇದೆ ಹೌದಾ? ಆ ಚಾಪ್ಟರಲ್ಲಿ ನಾವು ಏನು ಕಲ್ತಿದ್ದೆ ಅಂತಂದರೆ θ ಡಿವೈಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಫಾರ್ಮುಲಾ ಐತಿ. ಏನು ಫಾರ್ಮುಲಾ ಅದು? ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಏನ್ರಿ? θ ಡಿವೈಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಅಂತ ಫಾರ್ಮುಲಾ ಐತಿ. θ ಅಂದ್ರೆ ಏನು ತೊಗೊಂಡಿದ್ವಿ ನಾವು ಇಲ್ಲಿ? ಎಕ್ಸ್ ಅಂತ ತೊಗೊಂಡಿದ್ವಾ? ಎಕ್ಸ್ ಅಂತ ಬರೋಣ. ಎಕ್ಸ್ ಡಿವೈಡೆಡ್ ಬೈ 360 ಡಿಗ್ರಿ ಅಂತಂದ್ರೆ 2π ಬರಿಬೋದಾ? 360 ಡಿಗ್ರಿ ಅಂದ್ರೆ ಒಂದೇ, 2π ಅಂದ್ರೆ ಒಂದೇ. ಪೈ ಅಂದರೆ 180 ಡಿಗ್ರಿ, 2π ಅಂದರೆ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಪೈ ಆ್ಯಸ್ ಇಟ್ ಈಸ್ ಬರಿತೀನಿ. ಆರ್ ಅಂದರೆ ರೇಡಿಯಸ್ ಏನಿಲ್ಲಿ? ಓ ಎ ಪೈ ಇಂಟು ಓ ಎ ದಿ ಹೋಲ್ ಸ್ಕ್ವೇರ್ ಅಂತ ನಾವು ಬರಿಬೋದು. ಲೆಸ್ ದ್ಯಾನ್ ಏರಿಯಾ ಆಫ್ ಟ್ರಯಾಂಗಲ್ ಓ ಎ ಬಿ ಟ್ರಯಾಂಗಲ್ ಏರಿಯಾ ಏನಾಗ್ತದೆ? ಹಾಫ್ ಇಂಟು ಬೇಸ್ ಏನ್ರಿ? ಓ ಎ ಇಂಟು ಹೈಟ್ ಎ ಬಿ ಏನಾಗ್ತದೆ? ಹೈಟ್ ಆಗ್ತದೆ. ಇದರೊಳಗೆ ಏನು ಕಾಮನ್ ಅದ ಎಲ್ಲ ತಿಂಗಳೊಳಗೆ? ಅದಕ್ಕಿಂತ ಮುಂಚೆ ಇಲ್ಲಿ ಏನು ಮಾಡೋಣ? ಪೈ ಕ್ಯಾನ್ಸಲ್ ಮಾಡೋಣ ಅಂತ. ಓಕೆ, ಇದು x/2 ಅಂದ್ರೆ ಒಂದೇ, 1/2 x ಅಂದರೂ ಒಂದೇ ಹೌದಾ? ಹಾಗಾಗಿ ಇಲ್ಲಿ 1/2 ಅದ, ಆಮೇಲೆ ಏನದಪ್ಪ ಇಲ್ಲಿ? ಓ ಎ ಅದ. ಇಲ್ಲಿ 1/2 ಇಲ್ಲೊಂದು 1/2 ಅದ, 1/2 ಇಲ್ಲೂ ಓ ಎ ಸ್ಕ್ವೇರ್ ಒಂದು ಓ ಎ ತೆಗಿತೀನಿ ನಾನು. ಇಲ್ಲಿ 1/2 ಓ ಎ ಇದನ್ನೆಲ್ಲ ನಾನು ಕಾಮನ್ ತೆಗೆದು ಹೊರಗೆ ಹಾಕ್ಬಿಡ್ತೀನಿ. ಅದಕ್ಕೆ ಆ ಥರ ಹೊರಗೆ ಹಾಕಿದಾಗ ಏನಾಗ್ತದಪ್ಪ? ಅಥವಾ ಕ್ಯಾನ್ಸಲ್ ಮಾಡಿದಾಗ ಏನಾಗ್ತದೆ? ಸಿಕ್ಕಿದ್ದೇನು ಸಿಗ್ತದೆ ಇಲ್ಲಿ? ಸಿ ಡಿ ಲೆಸ್ ದ್ಯಾನ್ ಎಕ್ಸ್ ಅದ ನೋಡಲಿ. ಎಕ್ಸ್ ಇಂಟು ಓ ಎ ಸ್ಕ್ವೇರ್ ಒಳಗೆ ಒಂದು ಓ ಎ ಹೋಗ್ಬಿಟ್ಟೈತಿ. ಓ ಎ ಲೆಸ್ ದ್ಯಾನ್ ಈ ಪಾರ್ಟ್ ಹೋಯಿತು ಎ ಬಿ ಅಂತ ನಾವು ಬರೆದ್ವಿ. ಬೇಕಾದ್ರೆ ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ರಿ. ನಂತರ ಈಗ ಸಿ ಡಿ ಅಂತಂದರೆ ಇದ್ರ ವ್ಯಾಲ್ಯೂ ಬೇಕಲ್ಲ ನಮ್ಗೆ? ಸಿ ಡಿ ವ್ಯಾಲ್ಯೂ ಬೇಕಲ್ಲ? ಸಿ ಡಿ ವ್ಯಾಲ್ಯೂ ಬೇಕಂತಂದ್ರೆ ಸಿ ಡಿ ಎಲ್ಲದ ನೋಡ್ರಿ? ಸಿ ಡಿ ಎಲ್ಲೈತಿ? ಈ ಭಾಗದೊಳಗೆ ಐತಿ ಸಿ ಡಿ. ಈ ಭಾಗದೊಳಗೆ ಅಂದರೆ ಟ್ರಯಾಂಗಲ್ ಓ ಡಿ ಸಿ. ಇನ್ ಟ್ರಯಾಂಗಲ್ ಓ ಡಿ ಸಿ. ತ್ರಿಭುಜ ಓ ಡಿ ಸಿ ಒಳಗೆ ಇನ್ ಟ್ರಯಾಂಗಲ್ ಓ ಡಿ ಸಿ ಸೈನ್ ಎ ಅಥವಾ ಸೈನ್ ಎಕ್ಸ್ ಅನ್ನ ತಗೊಳ್ಳಂತೆ. ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗ್ತದಪ್ಪ? ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಡಿವೈಡ್ ಬೈ ಹೈಪೋಟೆನಸ್ ಸೈಡ್. ಅಪೋಸಿಟ್ ಅಂದ್ರೆ ಏನದಪ್ಪ? ಅಲ್ಲಿ ಡಿ ಸಿ ಅದ, ಡಿ ಸಿ ಅಪೋಸಿಟ್ ಅದ. ಹೈಪೋಟೆನಸ್ ಏನದ? ಓ ಸಿ ಅದ, ಓ ಸಿ ಹೌದಾ? ಓ ಸಿ ಅಂತಂದ್ರೇನು? ರೇಡಿಯಸ್. ಓ ಸಿ ಅಂದ್ರೆ ರೇಡಿಯಸ್. ಈ ರೇಡಿಯಸ್ ಬದಲಿ ನಾನು ಓ ಎ ಬರ್ತೀನ? ಓ ಸಿ ಅಂದ್ರೆ ಒಂದೇ, ಓ ಎ ಅಂದ್ರೆ ಒಂದೇ. ಅಂದರೆ ನಾನು ಇಲ್ಲೇನು ಬರಲಿ? ಓ ಎ ಅಂತ ಬರಿತೀನಿ. ನನಗೆ ಬೇಕಾಗಿದ್ದೇನು? ನನಗೆ ಬೇಕಾಗಿ ಸಿ ಡಿ ಅಂದ್ರೆ ಒಂದೇ, ಡಿ ಸಿ ಅಂದ್ರೆ ಒಂದೇ ಹೌದಾ? ಇದನ್ನು ಈ ಕಡೆ ಕಳಿಸ್ತೀನಿ ನಾನು. ಅವಾಗೇನಾಯಿತು? ದೇರ್ ಫೋರ್ ಡಿ ಸಿ ಅಥವಾ ಸಿ ಡಿ ಈಸ್ ಈಕ್ವಲ್ ಟು ತಗೋ ಸಿ ಡಿನೇ ಬರ್ತೀನಿ. ಸಿ ಡಿ ಈಸ್ ಈಕ್ವಲ್ ಟು ಓ ಎ ಇಂಟು ಸೈನ್ ಎಕ್ಸ್. ಡಿವಿಷನ್ ಇದು ಇಂಟು ಆಯಿತಾ? ಓ ಎ ಇಂಟು ಸೈನ್ ಎಕ್ಸ್ ಅಂತ ನಾವು ಬರೆದ್ವಿ. ಓಕೆ, ನನಗೇನು ಸಿಕ್ತಿಲ್ಲ? ಈ ಒಂದು ಈಕ್ವೇಷನ್ ನಂಬರ್ 1 ಒಳಗಿಂದ ಸಿ ಡಿ ಸಿಕ್ತು. ನೆಕ್ಸ್ಟ್ ಎಕ್ಸ್ ಇಂಟು ಓ ಎ ಆಯಿತು. ನೆಕ್ಸ್ಟ್ ಎ ಬಿ ಬೇಕು ನನಗೆ. ಎ ಬಿ ಬೇಕಂತಂದ್ರೆ ಇನ್ ಟ್ರಯಾಂಗಲ್ ಓ ಎ ಬಿ. ಇನ್ ಟ್ರಯಾಂಗಲ್ ಓ ಎ ಬಿ ಟ್ಯಾನ್ ಎ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಬರ್ತದೆ. ಅಪೋಸಿಟ್ ಏನದಲ್ಲಿ? ಎ ಬಿ ಅದ. ಅಡ್ಜಸೆಂಟ್ ಏನದ? ಓ ಎ ಅದ. ಕರೆಕ್ಟ್? ಓಕೆ, ಇದು ಡಿವಿಷನ್ ಓ ಎ ಈ ಕಡೆ ಕಳಿಸೋಣಂತ. ಓ ಎ ಇಂಟು ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಎ ಬಿ ಅಂತ ಆಯಿತು. ಓ ಎ ಇಂಟು ಟ್ಯಾನ್ ಎಕ್ಸ್ ಈಕ್ವಲ್ ಟು ಎ ಬಿ ಅಂತ ಆಯಿತು. ನೋಡ್ರಿ, ನಮ್ಗೆ ಸಿ ಡಿ ಸಿಕ್ತಾ? ಆಮೇಲೆ ನಮಗೇನು ಸಿಕ್ತು? ಇದು ಆ್ಯಸ್ ಇಟ್ ಈಸ್ ಬರ್ದಿನ ಎ ಬಿನೂ ಸಿಕ್ತು ನಮಗೆ. ಎ ಬಿ ಅಂದ್ರೆ ಏನು ಸಿಕ್ತು? ಓ ಎ ಇಂಟು ಟ್ಯಾನ್ ಎಕ್ಸ್ ಈಕ್ವಲ್ ಟು ಎ ಬಿ ಅಂತ ಬಂತು. ಹಾಗಿದ್ದಾಗ ಇಕ್ವೇಷನ್ ನಂಬರ್ 1 ಬಿಕಮ್ಸ್ ಅಂತ ನಾನು ಬರ್ತೀನಿ. ಇಕ್ವೇಷನ್ 1 ಬಿಕಮ್ಸ್. ಇಕ್ವೇಷನ್ 1 ಹೆಂಗೆ ಆಗ್ತದೆ ಈಗ ನೋಡ್ರಿ? ಇಕ್ವೇಷನ್ 1 ಹೆಂಗೆ ಆಗ್ತೈತೆ? ಸಿ ಡಿ ಇದ್ದಿದ್ದು ನಾನು ಏನು ಬರ್ತೀನಿ ಈಗ? ಸಿ ಡಿ ಅಂದ್ರೆ ಏನು ಬಂದಿತ್ತು ಆನ್ಸರ್? ಎಕ್ಸ್ ಇಂಟು ಸಿ ಡಿ ಅಂತಂದ್ರೆ ಓ ಎ ಇಂಟು ಸೈನ್ ಎಕ್ಸ್ ಅಂತ ಬಂದಿತ್ತು ಹೌದಿಲ್ಲ? ಸಿ ಡಿ ಅಂತಂದ್ರೆ ಓ ಎ ಇಂಟು ಸೈನ್ ಎಕ್ಸ್ ಅಂತ ಬಂದಿತ್ತು. ಲೆಸ್ ದ್ಯಾನ್ ಎಕ್ಸ್ ಇಂಟು ಓ ಎ, ಎಕ್ಸ್ ಇಂಟು ಓ ಎ ಲೆಸ್ ದ್ಯಾನ್ ಎ ಬಿ ಅಂತಂದ್ರೆ ಏನು ಬಂದಿತ್ತು ಆನ್ಸರ್? ಓ ಎ ಟ್ಯಾನ್ ಎಕ್ಸ್. ಓ ಎ ಇಂಟು ಟ್ಯಾನ್ ಎಕ್ಸ್ ಅಂತ ನಾವು ಬರೆಯೋಣ ಅಂತ. ಇದು ಸಿಕ್ತಾ? ಇಲ್ಲಿ ಏನೇನು ಕಾಮನ್ ಅದ? ಓ ಎ ಕಾಮನ್ ಅದ, ಓ ಎ ಕಾಮನ್ ಅದ, ಓ ಎ ಕಾಮನ್ ಅದ. ಓ ಎ ಕಾಮನ್ ತೆಗೆದು ಒಗೆದು ಬಿಡೋಣ ಅಂತ. ಅವಾಗ ಏನು ಸಿಗ್ತದೆ? ಸೈನ್ ಎಕ್ಸ್ ಲೆಸ್ ದ್ಯಾನ್ ಟ್ಯಾನ್ ಎಕ್ಸ್ ಅಂತ ಬಂತು.
ಸೈನ್ ಎಕ್ಸ್ ಲೆಸ್ ದೆನ್ ಟ್ಯಾನ್ ಎಕ್ಸ್. ಇದನ್ನು ನಾವೇನು ಮಾಡೋಣ ಈಗ ಡಿವೈಡ್ ಥ್ರೂಔಟ್ ಬೈ ಸೈನ್ ಎಕ್ಸ್ ಅಂತ ಮಾಡೋಣ. ಯಾಕಂತಂದ್ರೆ ಇಲ್ಲಿ 0 to π/2 ಒಳಗಡೆ ಐತಿ, ಸೈನ್ ಎಕ್ಸ್ ಕೂಡ 0 to π/2 ಒಳಗಡೆ ಏನಿರ್ತದೆ ಪಾಸಿಟಿವ್ ವ್ಯಾಲ್ಯೂ ಇರ್ತದೆ. ಡಿವೈಡ್ ಥ್ರೂಔಟ್ ಬೈ ಸೈನ್ ಎಕ್ಸ್ ಅಂತ ನಾವು ಮಾಡೋಣ. ಡಿವಿಷನ್ ಮಾಡಿದಾಗ ಏನಾಗ್ತದಪ್ಪ ಸೈನ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಲೆಸ್ ದ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಲೆಸ್ ದ್ಯಾನ್ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಅಂತ ನಾವು ಬರಿಬಹುದು. ಓಕೆ, ನೆಕ್ಸ್ಟ್ ಸೈನ್ ಎಕ್ಸ್ ಒನ್ಸ ಕ್ಯಾನ್ಸಲ್ ಆಯಿತು. 1 ಈಸ್ ಲೆಸ್ ದ್ಯಾನ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಅಂತ ಆಯಿತು. ಲೆಸ್ ದ್ಯಾನ್ ಟ್ಯಾನ್ ಎಕ್ಸ್ ಡಿವೈಡ್ ಬೈ ಸೈನ್ ಎಕ್ಸ್ ಅಂತ ಹೆಂಗೆ ಬರೀತೀಯ? ಟ್ಯಾನ್ ಎಕ್ಸ್ ಡಿವೈಡ್ ಬೈ ಸೈನ್ ಎಕ್ಸ್. ಟ್ಯಾನ್ ಎಕ್ಸ್ ಅಂದ್ರೆ ಏನು? ಟ್ಯಾನ್ ಅಂತಂದ್ರೆ ಸೈನ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅಂತಂದಂಗ. ಡಿವೈಡೆಡ್ ಬೈ ಏನಂತ? ಡಿವೈಡೆಡ್ ಬೈ ಸೈನ್ ಎಕ್ಸ್ ಅಂತ. 1 ಡಿವೈಡೆಡ್ ಬೈ ಸೈನ್ ಎಕ್ಸ್ ಅಂತ ನಾವು ಬರಿಬೋದು. ಸೈನ್ ಎಕ್ಸ್ ಕ್ಯಾನ್ಸಲ್ ಆಗಿ ಏನು ಉಳಿತಪ್ಪ 1 ಬೈ ಕಾಸ್ ಎಕ್ಸ್ ಅಂತ ಉಳಿತು. ಅಂದ್ರೆ ಟ್ಯಾನ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂದ್ರೆ ಏನು ಬಂತು? 1 ಬೈ ಕಾಸ್ ಎಕ್ಸ್ ಬಂತು. ಟ್ಯಾನ್ ಎಕ್ಸ್ ಬೈ ಸೈನ್ ಎಕ್ಸ್ ಅಂದ್ರೆ 1 ಬೈ ಕಾಸ್ ಎಕ್ಸ್ ಅಂತ ಬಂತು. ಅರ್ಥ ಆಯ್ತಾ? ಇದು ಇಲ್ಲಿ ತನಕ ಬಂದಂತಹ ಉತ್ತರ. ಆದ್ರೆ ನಮಗೇನು ಬೇಕಾಗಿದ್ದು ಉತ್ತರ? ನಮಗೆ ಬೇಕಾಗಿದ್ದು ಉತ್ತರ cos x is less than x divided by sin x less than 1 ಅಂತ ಬೇಕು. ನಮಗೆ ಬೇಕಾಗಿದ್ದು ಅದು. ಆದ್ರೆ ಬಂದಿದ್ದೇನು ಇದು. ಹೌದಾ? ಇದನ್ನ ಏನು ಮಾಡ್ತೀನಿ ಈಗ ಟೇಕಿಂಗ್ ರೆಸಿಪ್ರೋಕಲ್ ಆನ್ ಆಲ್. ಓಕೆ, ಟೇಕಿಂಗ್ ರೆಸಿಪ್ರೋಕಲ್ಸ್ ಅಂತ ಬರಿತೀನಿ. ಟೇಕಿಂಗ್ ರೆಸಿಪ್ರೋಕಲ್ಸ್ ತಗೊಂಡಾಗ ಈ ಸಿಂಬಲ್ಸ್ಗಳು ಏನಾಗ್ತಾವ ಉಲ್ಟಾ ಆಗಿಬಿಡ್ತಾವ್ರಿ. ಸಿಂಬಲ್ಸ್ಗಳು ಲೆಸ್ ಇದ್ದಿದ್ದು ಏನಾಗ್ತದ 3 ಆಗಿಬಿಡ್ತದ. ಎಕ್ಸಾಂಪಲ್ ನೋಡು 1/2 ಲೆಸ್ ದ್ಯಾನ್ 1/3 ಲೆಸ್ ದ್ಯಾನ್ ಅಥವಾ ಗ್ರೇಟರ್ ದ್ಯಾನ್ 1/4 ಅಂತ ಬರಿತೀನಿ ಈಗ. 1/2 ಗ್ರೇಟರ್ ದ್ಯಾನ್ 1/3 ಗ್ರೇಟರ್ ದ್ಯಾನ್ 1/4 ಇವನ್ನೆಲ್ಲ ಉಲ್ಟಾ ಮಾಡಿಬಿಡ್ತೀನಿ. ಅವಾಗ ಏನಾಗ್ತದೆ ಹೇಳು 2 ಗ್ರೇಟರ್ ದ್ಯಾನ್ 3 ಗ್ರೇಟರ್ ದ್ಯಾನ್ 4 ಆಗ್ತದನು? ಆಗಂಗಿಲ್ಲ. 2 ಗ್ರೇಟರ್ ದ್ಯಾನ್ 3 ಹೆಂಗಾಗ್ತದೆ ಅಂದ್ರೆ ಇಲ್ಲಿ ಗ್ರೇಟರ್ ಇದ್ದಿದ್ದು ಏನು ಮಾಡ್ಬೇಕು? ನಾನು ಲೆಸ್ ಮಾಡ್ಕೋಬೇಕು. ಇದು ಲೆಸ್ ಮಾಡ್ಕೋಬೇಕು, ಇದನ್ನು ಲೆಸ್ ಮಾಡ್ಕೋಬೇಕು. ಅಂದ್ರೆ ನಾವು ರೆಸಿಪ್ರೋಕಲ್ ತೊಗೊಂಡು ಅಂತೀವೋ ಈ ಸಿಂಬಲ್ಸ್ಗಳು ಏನು ಮಾಡ್ಬೇಕು? ನಾವು ಉಲ್ಟಾ ಮಾಡ್ಕೋಬೇಕು. ಹೌದಿಲ್ಲ? ಉಲ್ಟಾ ಮಾಡ್ಬೇಕಂದ್ರೆ ಇಲ್ಲೂ ಉಲ್ಟಾ ಮಾಡೋಣ. ಏನು ಮಾಡ್ತೀವಿ? ಇಲ್ಲಿ 1 ಅದ. 1 ಇದು ಉಲ್ಟಾ ಮಾಡಿದ್ರೆ ಏನಾಗ್ತದಪ್ಪ 1 ರೆಸಿಪ್ರೋಕಲ್ ತೊಗೊಂಡ್ರೆ 1 ಬರ್ತದೆ. ಆಮೇಲೆ ಲೆಸ್ ಇದೇನಾಯಿತು? ಗ್ರೇಟರ್ ಆಯಿತು. ಸೈನ್ ಎಕ್ಸ್ ಇದೇನಾಗ್ತದೆ? ಸೈನ್ ಎಕ್ಸ್ ಮ್ಯಾಗ ಹೋಗ್ತದ ಡಿವೈಡ್ ಬೈ ಎಕ್ಸ್ ಅಂತ ಬರ್ತದೆ. ಲೆಸ್ ಇದ್ದು ಗ್ರೇಟರ್ ಆಯಿತು. ಇದು ಕಾಸ್ ಎಕ್ಸ್ ಡಿವೈಡ್ ಬೈ 1 ಬೈ ಕಾಸ್ ಎಕ್ಸ್ ಏನಾಗ್ತದೆ? ಕಾಸ್ ಎಕ್ಸ್ ಡಿವೈಡ್ ಬೈ 1 ಬರ್ತದೆ. ಅಂದರೆ ಕಾಸ್ ಎಕ್ಸ್ ಅಂತ ಬಂತು. ಇದನ್ನು ಹೆಂಗೆ ನಾವು ರೀಅರೇಂಜ್ ಮಾಡ್ಕೋಬೋದು?